ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಕ್ರೈಮ್ ಕರೆಸ್ಪಾಂಡೆಂಟ್ ಅಜಯ್ ಗೌಡ ಅವರಿದ್ದಾರೆ. ಸೊ ಅಜಯ್ ಗೌಡ ಅವರೇ, ಏನಿದು ಇನ್ಸಿಡೆಂಟ್, ಯಾತಕ್ಕಾಗಿ ಈ ರೀತಿಯ ಒಂದು ದುರ್ಘಟನೆ ನಡೆದಿದೆ? ಖಂಡಿತ ಅಂದ್ರೆ ಬೆಂಗಳೂರಿನ ಮಾಗಡಿ ರಸ್ತೆಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಒಂದು ಇಂಡಸ್ಟ್ರಿಯಲ್ ಏರಿಯಾ, ಮಾಗಡಿ ರಸ್ತೆಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಅಂದ್ರೆ ಇಲ್ಲಿ ಪತ್ನಿಯ ಮೇಲೆ ಒಟ್ಟು 4 ಬಾರಿ ಗುಂಡನ್ನ ಹಾರಿಸಿ ಭೀಕರವಾಗಿ ಹತ್ಯೆ ನಡೆಸಿರುವಂತಹ ಘಟನೆ ನಡೆದಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಕಳೆದ 2011 ಅಂದ್ರೆ ಕಳೆದ 14 ವರ್ಷಗಳ ಹಿಂದೆ ಇಬ್ರು ಕೂಡ, ಒಬ್ರು ಪತ್ನಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ರೆ, ಇತ್ತ ಗಂಡ ಕೂಡ ಒಂದು ಖಾಸಗಿ ಒಂದು ಸಂಸ್ಥೆಯಲ್ಲಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದ ಅಂತ ಹೇಳಿ ಪ್ರಾಥಮಿಕ ಮಾಹಿತಿ ಕೂಡ ಸಿಗ್ತಾ ಇದೆ. ಅಂದ್ರೆ ಕಳೆದ 1.5 ವರ್ಷದ ಹಿಂದೆ ಇಬ್ರು ಕೂಡ ದೂರ ಆಗಿರ್ತಾರೆ. ಕೆಲವೊಂದಷ್ಟು ಅನುಮಾನದ ಮೇಲೆ ಈ ಬಾಲಮುರುಗನ್ ಏನಿದ್ದಾನೆ ಪತಿ, ಆತ ಭುವನೇಶ್ವರಿ ಪತ್ನಿಯ ಮೇಲೆ ಸಾಕಷ್ಟು ಒಂದು ಶಂಕೆನ ಅನುಮಾನವನ್ನ ಕೂಡ ಪಡ್ತಾ ಇರ್ತಾರೆ. ಇದರಿಂದ ಆಕೆ ಕೂಡ ಕಳೆದ 1.5 ವರ್ಷದಿಂದ ದೂರ ಆಗಿರ್ತಾಳೆ. ಜೊತೆಗೆ ಆಕೆ ಕೆಲಸ ಮಾಡ್ತಿದ್ದಂತ ಸಂಸ್ಥೆಯಲ್ಲಿ ಅಲ್ಲಿ ಒಂದು ವೈಟ್ ಫೀಲ್ಡ್ ಏನಿದೆ ಅಲ್ಲಿ ಆಕೆ ನೆಲೆಸಿರ್ತಾಳೆ, ಈತ ಕೂಡ ಬೇರೆ ಕಡೆ ನೆಲೆಸಿರ್ತಾನೆ. ಇಬ್ರು ಕೂಡ ದೂರ ಆಗಿ ಆಲ್ಮೋಸ್ಟ್ 1.5 ವರ್ಷಗಳು ಕೂಡ ಆಗಿರುತ್ತೆ. ಇದಾದ ಬೆನ್ನಲ್ಲೇ ಈಗ ಕಳೆದ 1 ವಾರದ ಹಿಂದಷ್ಟೇ ಪತ್ನಿ ಭುವನೇಶ್ವರಿ ನೇರವಾಗಿ ಆತನಿಗೆ ಡೈವರ್ಸ್ ನೋಟಿಸ್ ಅನ್ನ ಕಳಿಸ್ತಾಳೆ. ಹೀಗಾಗಿ ಆತ ಕೋಪಗೊಂಡಂತ ಸಂದರ್ಭದಲ್ಲಿ ಪತ್ನಿಯನ್ನ ಹುಡ್ಕೊಂಡು ಆಕೆ ಎಲ್ಲಿದ್ದಾಳೆ, ಜೊತೆಗೆ ಇಬ್ರು ಮಕ್ಕಳಿದ್ದಾರೆ, ಇಬ್ರು ಮಕ್ಕಳನ್ನು ಕೂಡ ಈ ಒಂದು ಕೊಲೆ ಆಗಿರುವಂತಹ ಭುವನೇಶ್ವರಿ ಕೂಡ ನೋಡ್ಕೊಂತಾ ಇದ್ಲು ಅಂತ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಆದ್ರೆ ಯಾವಾಗ ಆಕೆ ನೇರವಾಗಿ ವೈಟ್ ಫೀಲ್ಡ್ ಇಂದ ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಒಂದು ವಾಸವನ್ನ ಮಾಡ್ತಾ ಇರ್ತಾಳೆ, ಆದ್ರೆ ಆತನಿಗೆ ಪತ್ನಿ ಎಲ್ಲಿದ್ದಾಳೆ ಅನ್ನೋ ಜೊತೆಗೆ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಜೊತೆಗೆ ಆಕೆಯ ಜೊತೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಮಕ್ಕಳನ್ನು ಕೂಡ ನೋಡೋದಕ್ಕೆ ಬಿಡೋದಿಲ್ಲ. ಜೊತೆಗೆ ಇವರು ಮಕ್ಕಳು ಸೇರಿದಂತೆ ಪತ್ನಿ ಎಲ್ಲಿದ್ದಾರೆ ಅನ್ನೋದು ಅಂತ ಅವ್ರಿಗೆ ಇನ್ನೂ ಕೂಡ ಇನ್ಫಾರ್ಮೇಶನ್ ಪತಿಗೆ ಸಿಕ್ಕಿರ್ಲಿಲ್ಲ. ಹೀಗಾಗಿ ಯಾವಾಗ 1 ವಾರದ ಹಿಂದೆ ಅಷ್ಟೇ ಒಂದು ಲಾಯರ್ ಕಡೆಯಿಂದ ನೋಟಿಸ್ ಅನ್ನ ಬಂದಿರುತ್ತೆ, ಆ ಒಂದು ಸಂದರ್ಭದಲ್ಲಿ ಈತ ಸಾಕಷ್ಟು ಕೋಪಗೊಳ್ತಾನೆ. ನಂತರ ಆಕೆಯನ್ನು ಹುಡುಕಾಟವನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಆತ ಕೂಡ ಬೆಂಗಳೂರಿನ ಕೆಪಿ ಅಗ್ರ ಪೊಲೀಸ್ ಠಾಣೆಯಲ್ಲಿ ಬಂದು, ಅಂದ್ರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಂದು ಆತ ಒಂದು ಸಪರೇಟ್ ಮನೆಯನ್ನು ಕೂಡ ಮಾಡಿರ್ತಾನೆ. ಆದ್ರೆ ಈಕೆಯನ್ನ ಹುಡುಕುವಂತ ಸಂದರ್ಭದಲ್ಲಿ ಯಾವಾಗ ಈ ಒಂದು ಡೈವರ್ಸ್ ನೋಟಿಸ್ ಬರುತ್ತೋ, ಇದರಿಂದ ಕುಪಿತಗೊಂಡಂತ ಪತಿ ನೇರವಾಗಿ ಆಕೆನ ಹುಡ್ಕೊಂಡು ಬರ್ತಾನೆ. ಜೊತೆಗೆ ಆಕೆ ಎಷ್ಟೊತ್ತಿಗೆ ಹೋಗ್ತಾಳೆ, ಎಷ್ಟೊತ್ತಿಗೆ ಆಫೀಸಿಂದ ಬರ್ತಾಳೆ ಅನ್ನೋದನ್ನ ಆ ಒಂದು ರೋಡ್ ನಲ್ಲಿ ಕೂತ್ಕೊಂಡು ಆತ ವಾಚನ ಮಾಡ್ತಾ ಇರ್ತಾನೆ. ಇವತ್ತು ಸಂಜೆ 6:30ರಿಂದ 7 ಗಂಟೆ ಸುಮಾರಿಗೆ ಪತ್ನಿ ಭುವನೇಶ್ವರಿ ಆಫೀಸ್ ಕೆಲಸವನ್ನ ಮುಗಿಸ್ಕೊಂಡು ಬಂದಿರೋದ್ರಲ್ಲಿ ಆ ಮನೆಯ ಒಂದು ರೋಡ್ ನಲ್ಲಿ, ಮನೆಯ ಮುಂಭಾಗದಲ್ಲೇ ಆಕೆಯ ಮೇಲೆ ಒಟ್ಟು 4 ಸುತ್ತು ಗುಂಡನ್ನ ಹಾರಿಸ್ತಾನೆ. 2 ಕೈಗೆ ಬಿದ್ದಿರುತ್ತೆ, ಜೊತೆಗೆ 2 ತಲೆಗೆ ಬಿದ್ದಿರುತ್ತೆ ಗುಂಡುಗಳು. ಇಮಿಡಿಯೇಟ್ ಆಗಿ ಅಲ್ಲಿದ್ದಂತ ಸ್ಥಳೀಯರು ಅಲ್ಲಿರುವಂತ ಭುವನೇಶ್ವರನ್ನ ಏನ್ ಗುಂಡಿಗೆ ಒಳಗಾಗಿರ್ತಾಳೆ ಆಕೆನ ಸ್ಥಳೀಯ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಆಸ್ಪತ್ರೆಗೆ ಹೋಗುವಂತ ಮುಂಚಿತವಾಗಿ ಆಕೆ ಸಾವನ್ನಪ್ಪಿರ್ತಾಳೆ. ಆದ್ರೆ ಇಲ್ಲಿ ಪತಿ ಏನಿದಾನೆ ಬಾಲಮುರುಗನ್ ನೇರವಾಗಿ ಕೊಲೆಯನ್ನ ಮಾಡಿ ನೇರವಾಗಿ ಒಂದು ಮಾಗಡಿ ರೋಡ್ ಸ್ಟೇಷನ್ ಇದೆ, ಅಲ್ಲಿಗೆ ಹೋಗಿ ಆತನೇ ಒಂದು ಸರೆಂಡರ್ ಆಗ್ತಾನೆ. ಹೀಗಾಗಿ ಮಾಗಡಿ ರೋಡ್ ಪೊಲೀಸ್ನವರು ಕೂಡ ಇಮಿಡಿಯೇಟ್ ಆಗಿ ಎಫ್ಐಆರ್ ಅನ್ನ ದಾಖಲಿಸಿಕೊಂಡು ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಜೊತೆಗೆ ಎಂಕ್ವೈರಿನ ಮಾಡ್ತಾ ಇದ್ದಾನೆ. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಗಂಡ ಹಾಗೂ ಹೆಂಡತಿಯ ಒಂದು ಕೌಟುಂಬಿಕ ಒಂದು ವಿಚಾರವಾಗಿ ಸಾಕಷ್ಟು ಗಲಾಟೆಗಳು ಆಗ್ತಾ ಇತ್ತು. ಜೊತೆಗೆ ಈತ ಬೇರೆಯವ್ರ ಜೊತೆ ಅಕ್ರಮವಾಗಿ ಸಂಬಂಧವನ್ನ ಇಟ್ಕೊಂಡಿದ್ಯಾ ಅಂತ ಹೇಳಿ ನಿತ್ಯವೂ ಕೂಡ ಭುವನೇಶ್ವರಿ, ಈಗ ಕೊಲೆ ಆಗಿರುವಂತ ಮಹಿಳೆ ಏನಿದ್ದಾಳೆ ಆಕೆಗೆ ಸಾಕಷ್ಟು ಕಾಟವನ್ನು ಕೊಡ್ತಿದ್ದ. ಹೀಗಾಗಿ ಇಬ್ರು ಕೂಡ ದೂರ ಇದ್ರು. ಯಾವಾಗ ಲಾಯರ್ ಕಡೆಯಿಂದ ಒಂದು ಡೈವರ್ಸ್ ನೋಟಿಸ್ ಹೋಗುತ್ತೆ, ಹೀಗಾಗಿ ಆತ ಕೋಪಗೊಂಡು ಈ ಒಂದು ಕೃತ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ಪ್ರಾಥಮಿಕವಾಗಿ ಕೆಲವೊಂದಷ್ಟು ಮಾಹಿತಿ ಕೂಡ ಸಿಕ್ಕಿದೆ. ಹೀಗಾಗಿ ಪೊಲೀಸರು ಆರೋಪಿಯನ್ನು ಕೂಡ ಬಂಧಿಸಿ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಿರುವಂತದ್ದು. ಧನ್ಯವಾದಗಳು. 6:30 ಒಂದು ಕೊಲೆ, ಗಂಡ ತನ್ನ ಹೆಂಡತಿನ ಕೊಲೆ ಮಾಡಿರ್ತಕ್ಕಂಥದ್ದು ಒಂದು ಘಟನೆ ನಡೆದಿದೆ. ಇದರಲ್ಲಿ ಗಂಡ ಬಂದ್ಬಿಟ್ಟು ಬಾಲಮುರುಗನ್ ಅಂತ ಹೇಳಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಈ ಹಿಂದೆ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ಆತ ಕೆಲಸಕ್ಕೆ ರಿಸೈನ್ ಮಾಡಿ ಯಾವುದೇ ಕೆಲಸ ಮಾಡ್ತಾ ಇರೋದಿಲ್ಲ. ಈತ ತನ್ನ ಹೆಂಡತಿನ ಭುವನೇಶ್ವರಿ ಅಂತ ಹೇಳಿ ಆಕೆನ ಇವತ್ತು ಕೊಲೆ ಮಾಡ್ತಾನೆ. ಇದು ಮೂಲತಃ ಏನಂದ್ರೆ ಇವರಿಬ್ರು ಕೂಡ ತಮಿಳುನಾಡು ಸೇಲಂನವರು. 2011ರಲ್ಲಿ ಇಬ್ರದ್ದು ಮದುವೆ ಆಗುತ್ತೆ. ತದನಂತರ 2018ಕ್ಕೆ ಇಬ್ರು ಕೂಡ ಬೆಂಗಳೂರಿಗೆ ಬರ್ತಾರೆ. ಆತ ಸಾಫ್ಟ್ವೇರ್ ಇಂಜಿನಿಯರ್ದಿಂದ ಸಾಫ್ಟ್ವೇರ್ ಕಂಪನಿಗಳಿಗೆ ಅವನು ಕೆಲಸಕ್ಕೆ ಸೇರ್ಕೊಳ್ತಾನೆ. ಮತ್ತೆ ಆಕೆ ಒಂದು ಖಾಸಗಿ ಬ್ಯಾಂಕ್ ಅಲ್ಲಿ ಆಕೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಸೊ ಮೊದಲು ವೈಟ್ ಫೀಲ್ಡ್ ಬಂದು ವೈಟ್ ಫೀಲ್ಡ್ ಅಲ್ಲಿ ಇವರು ನೆಲೆಸಿರ್ತಾರೆ.
ಕಳೆದ ಒಂದು 2 ವರ್ಷದಿಂದ ಇಬ್ರಿಗೂ ಮನಸ್ತಾಪ ಸ್ಟಾರ್ಟ್ ಆಗುತ್ತೆ, ಗಂಡ ಮತ್ತೆ ಹೆಂಡತಿ ಮಧ್ಯ. ಇಬ್ರು ಕೂಡ ಸಪರೇಟ್ ಆಗ್ತಾರೆ. ಸಪರೇಟ್ ಆಗಿ ವೈಟ್ ಫೀಲ್ಡ್ ಅಲ್ಲೇನೆ ಗಂಡನೂ ಸಪರೇಟ್ ಆಗಿ ವಾಸಿಸ್ತಕ್ಕಂಥದ್ದು ಮತ್ತೆ ಹೆಂಡತಿನೂ ಕೂಡ ಸಪರೇಟ್ ಆಗಿ ವಾಸಿಸ್ತಕ್ಕಂಥದ್ದು. ಇಬ್ರು ಕೂಡ ಸಪರೇಟ್ ಆಗಿ ವಾಸಿಸ್ತಾ ಇರ್ತಾರೆ. ಮತ್ತೆ ಇಬ್ರಿಗೂ ಕೂಡ ಅಂದ್ರೆ ಗಂಡ ಹೆಂಡತಿಗೆ ಇಬ್ರು ಮಕ್ಕಳಿದ್ದಾರೆ. ಒಂದು ಗಂಡು 12 ವರ್ಷ ಮತ್ತೆ ಇನ್ನೊಂದು 8 ವರ್ಷ. ಸೊ ಅಲ್ಲಿ ಇದ್ದಾಗಲೂ ಕೂಡ ಸಪರೇಟ್ ಆಗಿರ್ತಾರೆ. ತದನಂತರ ಆಕೆಗೆ ಇಲ್ಲಿ ಬಸವೇಶ್ವರ ನಗರದ ಒಂದು ಖಾಸಗಿ ಬ್ಯಾಂಕ್ ಇದೆ, ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಕೆ ಇಲ್ಲಿಗೆ ಬಂದು ಇಲ್ಲಿ ಒಂದು ರಾಜಾಜಿನಗರದ ಒಂದು ಮನೆ ಮಾಡಿಕೊಂಡು ತನ್ನ ಮಕ್ಕಳ ಜೊತೆಗೆ ಇರ್ತಾಳೆ. ಆತನು ಕೂಡ